ಆ್ಯಂಗಲ್ ಯಾವಾಗ ವೈ ಆಕ್ಸಿಸ್ ಮೇಲೆ ಬಂದು ನಿಲ್ತೈತೆ ಅವಾಗ ಕಾಸ್ ಅನ್ನೋ ಫಂಕ್ಷನ್ ನಮಗೆ ಝೀರೋ ವ್ಯಾಲ್ಯೂನ ಕೊಡ್ತೈತೆ. ಓಕೆ, ವೆದರ್ ಇಟ್ ಈಸ್ ಪಾಸಿಟಿವ್ ವೈ ಆಕ್ಸಿಸ್ ಆರ್ ನೆಗೆಟಿವ್ ವೈ ಆಕ್ಸಿಸ್, ಬಟ್ ವೈ ಆಕ್ಸಿಸ್ ಮೇಲೆ ಬಂದು ನಿಂತು ಆ್ಯಂಗಲ್ ಕಾಸ್ ನಮಗೆ ಝೀರೋ ವ್ಯಾಲ್ಯೂನ ಕೊಡ್ತೈತಿ. ವೆನ್ ಆ್ಯಂಗಲ್ ಈಸ್ ಆನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ನಮ್ಮದು ಕಾಸ್ ಎಕ್ಸ್ದು ವ್ಯಾಲ್ಯೂ ಎಷ್ಟು ಬರ್ತೈತೆ ಅಂದ್ರೆ +1 ಬರ್ತೈತೆ. ವೆನ್ ಆ್ಯಂಗಲ್ ಈಸ್ ಆನ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಾಸ್ ಎಕ್ಸ್ ವಿಲ್ ಬಿ -1. ನಾನು ಡಿಫ್ರೆಂಟ್ ಆ್ಯಂಗಲ್ಸ್ಗಳನ್ನು ತೊಗೊಂಡ ಕಾಸ್ ಎಕ್ಸ್ದ ವ್ಯಾಲ್ಯೂವನ್ನು ಡಿಸ್ಕಷನ್ ಮಾಡ್ತೀನಿ. ಇಲ್ಲಿ ಆ್ಯಂಗಲ್ ಯಾವಾಗ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬರ್ತೈತ್ಲ ನೋಡ್ರಿ, ವೆನ್ ಆ್ಯಂಗಲ್ ಈಸ್ ಆನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಾಸ್ ಎಕ್ಸ್ ವಿಲ್ ಬಿ +1. ಎಕ್ಸ್ ಈಕ್ವಲ್ಸ್ ಟು π/2 ರೇಡಿಯನ್ಸ್. π/2 ರೇಡಿಯನ್ಸ್ ಅನ್ಬೋದು ನೀವು, ಆರ್ π/2 ರೇಡಿಯನ್ಸ್. ಯಾವಾಗ ಆ್ಯಂಗಲ್ ವೈ ಆಕ್ಸಿಸ್ ಮೇಲೆ ಬಂದು ನಿಲ್ತೈತಿ ಅವಾಗ ನಮ್ಮದು ಕಾಸ್ ಎಕ್ಸ್ ಏನು ಮಾಡ್ತೈತಿ ಝೀರೋ ವ್ಯಾಲ್ಯೂನ ಕೊಡ್ತೈತಿ. ಕಾಸ್ ಆಫ್ 90 ಡಿಗ್ರಿ ಆರ್ ಕಾಸ್ ಆಫ್ π/2 ರೇಡಿಯನ್ಸ್ ವಿಲ್ ಗಿವ್ ಯು 0. ಎಕ್ಸ್ ಈಕ್ವಲ್ಸ್ ಟು ಪೈ ರೇಡಿಯನ್ಸ್. ಎಕ್ಸ್ ಈಕ್ವಲ್ಸ್ ಟು ಪೈ ರೇಡಿಯನ್ಸ್ ಆಗಿರ್ಬೋದು ಆರ್ 180 ಡಿಗ್ರಿ ಕೂಡ ನೀವು ಅನ್ಬೋದು. ಇದಕ್ಕೆ ಪೈ ರೇಡಿಯನ್ಸ್ ಅಂತಂದ್ರೆ 180 ಡಿಗ್ರಿ ಕೂಡ ಅನ್ಬೋದು. ಕಾಸ್ ಆಫ್ 180 ಡಿಗ್ರಿ ಆರ್ ಕಾಸ್ ಆಫ್ π/2 ರೇಡಿಯನ್ಸ್, ಸಾರಿ ಪೈ ರೇಡಿಯನ್ಸ್. ನೋಡ್ರಿ 180 ಡಿಗ್ರಿ ಅನ್ನೋದು ನಮ್ದು ಎಲ್ಲಿ ಬಂದಿಲ್ತಂತ ಹೇಳ್ರಿ, ಇಲ್ಲಿ ಹಿಡಿದು ಸ್ಟಾರ್ಟ್ ಮಾಡ್ರಿ 0 π/2 ರೇಡಿಯನ್ಸ್ ಆ್ಯಂಡ್ ಪೈ ರೇಡಿಯನ್ಸ್. ಪೈ ರೇಡಿಯನ್ಸ್ ಅನ್ಬೋದು ಆರ್ 180 ಡಿಗ್ರಿ ಕೂಡ ನೀವು ಅನ್ಬೋದು. ಇದಕ್ಕೆ ಮತ್ತೆ ಏನಾಯ್ತದ ಎಕ್ಸ್ ಆಕ್ಸಿಸ್ ಮೇಲೆ ಬಂದಿತ್ತ, ಬಟ್ ಇಲ್ಲಿ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬಂದಿತ್ತೈತೆ ಆಂಗಲ್. ವೆನ್ ಆಂಗಲ್ ಈಸ್ ಆನ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಾಸ್ ಎಕ್ಸ್ ವಿಲ್ ಬಿ -1. ಯಾವಾಗ ಆಂಗಲ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಬಂದಿರ್ತೈತಿ ಅವಾಗ ಕಾಸ್ ಎಕ್ಸ್ ಅನ್ನೋ ಫಂಕ್ಷನ್ ನಮಗೆ -1 ಅನ್ನೋ ವ್ಯಾಲ್ಯೂವನ್ನು ಕೊಡ್ತೈತಿ.